ಬಿಗ್ ಬಾಸ್ ಶೋ ನೋಡ್ತೀರಿ? ಯಾರು ಇಷ್ಟ ಆಗ್ತಾರೆ? ಸಂಗೀತ ಶೃಂಗೇರಿ, ಪ್ರತಾಪ್. ಏನಕ್ಕೆ ರೀ? ಯಾಕಂದರೆ ಅವರು ಡೇ 1 ಇಂದ ಇವತ್ತಿನವರೆಗೂ ಅವ್ರು ಆಡ್ತಿದ್ದಾರೆ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಆ್ಯಂಡ್ ಅವರು ಏನೇ ಮಾಡಿದ್ರು ಕೂಡ ಅದರೊಂದು ನ್ಯಾಯ ಇರುತ್ತೆ, ಯಾರಿಗೂ ಮೋಸ ಮಾಡಿಲ್ಲ, ಹಿಂದೆ ಮಾತಾಡಲ್ಲ. ಯಾವಾಗಲೂ ಸಿಂಪತಿ ಕಣ್ಣೀರು ಹಾಕೊಂಡೇ ಇರ್ತಾ ಇದ್ದಾರೆ, ಅದೇ ವರ್ಕ್ ಆಗುತ್ತೆ ಅಂತೀರಾ? ಏನಿಲ್ಲ, ಎಲ್ರಿಗೂ ಅಳು ಬರುತ್ತೆ, ಅಲ್ಲಿ ಎಲ್ಲರೂ ಹತ್ತಿದ್ದಾರೆ, ಹಾಗೆ ಅವರು ಹತ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ಎಲ್ಲರೂ ಟಾರ್ಗೆಟ್ ಮಾಡಿದಾಗ ಒಂದು ಕಡೆ ಅಳು ಬಂದೇ ಬರುತ್ತೆ, ಅವರು ಟಾರ್ಗೆಟ್ ಆಗಿದ್ದಾರೆ. ವಿನಯ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದ್ದಾರೆ ಸಂಗೀತ ಅಂತ? ಇಲ್ಲ, ಆ ಥರ ಏನಿಲ್ಲ. ಹಾಗೆ ನೋಡಿದ್ರೆ ಎಷ್ಟೋ ಕಡೆ ಅವ್ರು ಸಪೋರ್ಟ್ ಮಾಡಿದ್ದಾರೆ, ವಿನಯ್ ಕರೆಕ್ಟ್ ಅಂತಾನೂ ಹೇಳಿದ್ದಾರೆ. ಎಷ್ಟೋ ಕಡೆ ತಪ್ಪಿರೋ ಕಡೆ ತಪ್ಪಂತ ಮಾತಾಡಿದ್ದಾರೆ. ಒಂದು ಹುಡುಗಿಯಾಗಿ ಅಷ್ಟು ಸ್ಟ್ರಾಂಗ್ ಆಗಿ ಆಡೋದು ಕೂಡ. ಡ್ರೋನ್ ಪ್ರತಾಪ್ ಅವರು ಯಾವಾಗಲೂ ಕಣ್ಣೀರಿರುವಂಥ ಎಪಿಸೋಡ್ಗಳೇ ಹೈಲೈಟ್ ಆಗಿರೋದು, ಆಮೇಲೆ ಎಲ್ಲ ಕಡೆ ಸೈಲೆಂಟ್ ಆಗಿ ಮರೆಯಾಗಿರೋದು ಅಂತ. ಆ ಥರ ಅನ್ನೋದಕ್ಕಿಂತನೂ ಅವರು ಜೆಂಟಲ್ ಮ್ಯಾನ್ ಆಗೇ ಇದ್ದಾರೆ. ಡೇ 1 ಇಂದ ಇವತ್ತಿನವರೆಗೂ ಅವ್ರು ಯಾರ ಮುಂದೆನೂ ಹತ್ತಿಲ್ಲ. ಅವರೇ ಹೋಗಿ ಹತ್ತಿರೋದನ್ನ ಪ್ರವೋಕ್ ಮಾಡಿರೋದು ಹೊರತು ಅವ್ರಾಗ ಅವ್ರು ಎಲ್ಲೂ ಹತ್ತಿಲ್ಲ. ಬೇರೆಯವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ, ಇವ್ರು ಕಣ್ಣೀರು ವರ್ಕ್ ಆಗುತ್ತೆ. ಅಲ್ಲಿ ಕೈಕಾಲು ಮುರ್ಕೊಂಡು ಆಟ ಆಡ್ಬೇಕು ಅಂತಾನೂ ರೂಲ್ಸ್ ಇಲ್ಲ ಅಲ್ವಾ? ಲಾಜಿಕ್ ಇಂದ ಆಟ ಆಡೋದೇ ಮ್ಯಾಟರ್ ಆಗುತ್ತೆ, ನ್ಯಾಯದಿಂದ ಆಟ ಆಡೋದು ಮ್ಯಾಟರ್ ಆಗುತ್ತೆ. ಈಗಾಗಲೇ ಡ್ರೋನ್ ಪ್ರತಾಪ್ ವಿನ್ ಆಗ್ತಾರೆ ಅಂತೇಳಿ ಫಿಕ್ಸ್ ಆಗಿ ಕುಂತಿದ್ದಾರೆ. ಆಗ್ಬೋದು, ಯಾಕಂದ್ರೆ ನಾವು ವೋಟ್ ಮಾಡ್ತೀವಿ, ಆಗ್ಬೋದು. ಸಂಗೀತ ಅವರು ವಿನಯ್ ಅವರ ಜಗಳ ನಿಲ್ಲುತ್ತಾ ಕ್ಲೈಮ್ಯಾಕ್ಸ್ ಅಲ್ಲಿ ಎಂಡಿಗೆ? ಅದು ಗೊತ್ತಿಲ್ಲ, ಯಾಕಂದ್ರೆ ಸಿಚುವೇಶನ್ಸ್ ಆಗಿ ಮಾಡಿರ್ಬೋದು, ಬಟ್ ನಿಲ್ಬೋದು. ಇವತ್ತಿನ ಪ್ರೋಮೋ ನೋಡಿದ್ರ? ಇಲ್ಲ, ನೋಡಿಲ್ಲ. 3 ವರ್ಷ ಬೆಳಗ್ಗೆದು ನೋಡಿದ್ದೀನಿ, ಈಗ ನೋಡಿಲ್ಲ. 3 ವರ್ಷಗಳ ನಂತರ ತಂದೆ ಮಗ ಒಟ್ಟಾಗ್ತಾ ಇದ್ದಾರೆ, ಅದು ನೋಡೋದು. ಏನ್ ಅನ್ಸುತ್ತೆ? 3 ವರ್ಷಗಳ ನಂತರ ಒಬ್ಬ ತಂದೆ ಮಗ. ನಮಗೂ ಕೂಡ ಅದನ್ನ ನೋಡೇನೆ ನಮಗೆ ಇಷ್ಟ ಆಗಿತ್ತು, ಯಾಕಂದ್ರೆ ತಪ್ಪು ಮಾಡಿದ್ದಾರೆ, ಅದನ್ನ ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ, ಮುಂದೆ ಹೋಗ್ತಿದ್ದಾರೆ. ನಾವು ಒಂದು ಚಾನ್ಸ್ ಕೊಡ್ಬೋದು. ಇದರಿಂದ ಯೂಸ್ ಆಗುತ್ತಂತೀರಾ ಬಿಗ್ ಬಾಸ್ ಇಂದ ಡ್ರೋನ್ ಪ್ರತಾಪ್ ಅವರಿಗೆ? ಯೂಸ್ ಆಗುತ್ತೆ ಅವ್ರಿಗೆ, ಮೋಸ್ಟ್ಲಿ ಮುಂದೆ ಫ್ಯೂಚರ್ ತುಂಬಾ ಯೂಸ್ ಆಗುತ್ತೆ ಅನ್ಸುತ್ತೆ. ಈಗ ನಾವು ಪಬ್ಲಿಕ್ ಹೋಗಿ ಆಟ ಆಡಕ್ ಆಗಲ್ಲ ಅಲ್ವಾ? ಅಲ್ಲಿ ಯಾರಾದ್ರೂ ಒಬ್ರು ಗೊತ್ತಿರೋರು ಹೋಗಿ ಅವ್ರು ಸರಿ ಮಾಡ್ಕೊಳ್ತಿದ್ದಾರೆ. ಲಾಸ್ಟ್ ಟೈಮ್ ಎಲ್ಲ ಸೋನು ಗೌಡ ಅವ್ರು ಹೋಗಿದ್ರು, ಬಟ್ ಅಲ್ಲಿ ಅವ್ರು ವಿನ್ ಆಗಕ್ಕಾಗಿಲ್ಲ. ಡ್ರೋನ್ ಪ್ರತಾಪ್ ಫೇಕ್ ಕಾಗೆ ಅಂತೇಳಿ ಹೇಳೋರಿಗೆ ಏನಂತೀರಾ? ಅದು ಅವ್ರವ್ರ ಒಪಿನಿಯನ್ಸ್ ಮೇಲೆ ನಾವೇನು ಹೇಳಕ್ಕಾಗಲ್ಲ, ನಮ್ಮ ಒಪಿನಿಯನ್ಸ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವರಿಂದನೇ ನಾವು ನೋಡೋದು. ಬಿಗ್ ಬಾಸ್ ನೋಡೋದೇ ಸುದೀಪ್ ಸರ್. ಪ್ರತಿ ವಾರದ ಪಂಚಾಯತಿ ಹೇಗಿತ್ತು ಅಂತ? ತುಂಬಾ ಚೆನ್ನಾಗಿರುತ್ತೆ. ಅವ್ರು ಹೇಳೋದು ನಮಗೆ ಎಷ್ಟೋ ವಿಷಯಗಳು ಅವ್ರು ನೋಡೋದ್ಮೇಲೆ ನಮಗೆ ಗೊತ್ತಾಗುತ್ತೆ. ನಿಮ್ಮ ಓಟು? ಸಂಗೀತ, ಪ್ರತಾಪ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ರಕ್ಷಿತಾ.